ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶಿಲ್ಪ. ಇವತ್ತು ನಾನು ಮ್ಯಾಂಗೋ ಐಸ್ ಕ್ರೀಮ್ ಮಾಡೋಣ ಅಂತ ಮ್ಯಾಂಗೋಗಳನ್ನ ತಂದಿದ್ದೀನಿ. ಇದು ನಾವೇ ಬೆಳೆದಿರುವಂಥ ಮ್ಯಾಂಗೋಗಳು. ತುಂಬಾ ಸ್ವೀಟಾಗಿರ್ತವೆ. ಕಾಯಿದ್ದಾಗ ಉಳಿರುತ್ತೆ, ಆದರೆ ಹಣ್ಣಾದಾಗ ತುಂಬ ಅಂದರೆ ತುಂಬಾ ಸ್ವೀಟಾಗಿರ್ತವೆ. ನಾನಿಲ್ಲಿ ಐಸ್ ಕ್ರೀಮ್ ಮಾಡಲಿಕ್ಕೆ ಹಣ್ಣಾಗಿರುವಂಥ ಒಂದು 10 ಮ್ಯಾಂಗೋಗಳನ್ನ ತೊಗೊಂಡು ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಪಾತ್ರೆಯಲ್ಲಿ 1 ಲೀಟ್ರಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನು ಕಾಯಿಸ್ಬೇಕಾದ್ರೆ ಯಾವಾಗಲೂ ಪಾತ್ರೆನ ಸ್ವಲ್ಪ ಒದ್ದೆ ಮಾಡಿ ಆನಂತರ ಹಾಲು ಹಾಕಿ ಕಾಯಿಸ್ಕೊಳ್ಬೇಕು. ಇವಾಗ ಮ್ಯಾಂಗೋಗಳೆಲ್ಲ ನಾನು ತೊಳೆದಿಟ್ಕೊಂಡಿದ್ದೀನಿ. ಇದು ಕಾರ್ನ್ಫ್ಲೋರು ನಾವೇ ಬೆಳೆದಿರೋವಂಥ ಜೋಳದ್ದು ಮಾಡಿಸಿರೋ ಅಂಥದ್ದು. ಹಾಗೆಯೇ ಇವಾಗ ಹಾಲನ್ನ ಕಾಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ. ಒಂದು 5 ಸೌಟಷ್ಟು ಹಾಲನ್ನು ತೊಗೊಳ್ತಾ ಇದ್ದೀನಿ. ಹಾಲು ಸ್ವಲ್ಪ ಬೆಚ್ಚಗಾದ್ಮೇಲೆ ತೊಗೊಳ್ಬೇಕು. ಇವಾಗ ನಾನು ಕಾರ್ನ್ಫ್ಲೋರ್ನ ಹಾಕ್ತಾ ಇದ್ದೀನಿ. ಇದು ಊರಲ್ಲಿ ಕಾರ್ನ್ ಬೆಳೆದು ಅದು ಅವರೇ ಹಸಿಟ್ಟು ಮಾಡಿಸಿರೋ ಅಂಥದ್ದು. ಹಾಗಾಗಿ ಯಾವುದೇ ಪಾಲಿಶ್ ಕೊಡಿಸಿಲ್ಲ. ಅದು ಕಾರ್ನ್ ಯಾವ ಕಲರ್ ಇರುತ್ತೆ ಅದೇ ಕಲರ್ ಇದೆ ಹಸಿಟ್ಟು ಕೂಡ. ಹಾಗಾಗಿ ಅದನ್ನು ಹಾಕ್ಬಿಟ್ಟು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಗುಳ್ಳೆ ಇಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಹಾಲೆಲ್ಲ ಉಕ್ಕು ಬರ್ತಾ ಇದೆಯಲ್ಲ, ಇವಾಗ ಒಂದು 2 ಬೌಲಷ್ಟು ಸಕ್ಕರೆನ ಹಾಕಿದ್ದೀನಿ. ಸಕ್ಕರೆನ ನೀಟಾಗಿ ಕರಗಿಸ್ಬೇಕು. ಅಂದರೆ ಹಾಲು ಕೆನೆ ಕಟ್ಟದೇ ಇರೋ ಥರ ನೀಟಾಗಿ ನಾವು ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಈ ಐಸ್ ಕ್ರೀಮ್ನ ನಾವು ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಯೂಸ್ ಮಾಡ್ಕೊಳ್ಬೋದು. ಯಾವುದೇ ಹೊರಗಡೆಯಿಂದ ಏನೂ ಬೇಕಾಗಿಲ್ಲ. ಅಂದರೆ ಮನೇಲಿ ಸಾಮಾನ್ಯವಾಗಿ ಏನು ಪದಾರ್ಥ ಇರುತ್ತೆ ಅದನ್ನೇ ಯೂಸ್ ಮಾಡ್ಕೊಳ್ಬೋದು. ಇವಾಗ ನಾನು ಕಾರ್ನ್ಫ್ಲೋರ್ನ ಒಂದು ಬೆಚ್ಚಗಿರೋ ಹಾಲಲ್ಲಿ ಕಲಸಿದ್ನಲ್ಲ, ಅದನ್ನು ಇವಾಗ ಇಲ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲು ಚೆನ್ನಾಗಿ ಕುದೀತಾ ಇರುತ್ತಲ್ಲ, ಆ ಟೈಮಲ್ಲಿ ನಾವು ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಸೌಟಲ್ಲಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಹೋಗ್ಬಿಟ್ಟು ಅದು ತಳ ಹಿಡ್ಕೊಂಡ್ಬಿಡುತ್ತೆ. ಇವಾಗ ಸ್ವಲ್ಪ ಸ್ವೀಟು ಸರಿ ಇದೆಯಾ ಅಂತ ನೋಡ್ಕೊಳ್ಬೇಕು. ಸ್ವೀಟ್ ಸರಿ ಇಲ್ಲ ಅಂದರೆ ಈ ಹಂತದಲ್ಲೇ ಇನ್ನು ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಬೋದು. ನಾನು ಹಾಕಿರೋ ಒಂದು ಹಾಲಿಗೆ ಸ್ವೀಟು ಸರಿಯಾಗಿದೆ. ಹಾಗೆಯೇ ಮ್ಯಾಂಗೋ ಕೂಡ ತುಂಬ ಸ್ವೀಟ್ ಆಗಿರೋದ್ರಿಂದ ನಾನು ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಕೊಂಡಿದ್ದೀನಿ. ನೀಟಾಗಿ ಒಂದು 20 ನಿಮಿಷನಾದರೂ ಸಿಮ್ಮಲ್ಲಿಟ್ಟು ಕುದಿಸ್ಬೇಕು. ಅದು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಆಗಬೇಕು. ಅಲ್ಲಿ ತನಕ ನಾವು ಕುದಿಸ್ಕೊಳ್ತಾ ಇರಬೇಕು. ಅದು ಕುದ್ದು ಆದಮೇಲೆ ನಾನು ಸ್ಟವ್ ಆಫ್ ಮಾಡಿ ಅದನ್ನು ಆರ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಮ್ಯಾಂಗೋಗಳು 10 ಮ್ಯಾಂಗೋ ತೊಗೊಂಡಿದ್ನಲ್ಲ, ಅದೆಲ್ಲ ಸಿಪ್ಪೆಗಳನ್ನ ತೆಗೆದುಬಿಟ್ಟು ಅದನ್ನು ಸ್ಲೈಸಸ್ ಮಾಡಿ ಮಿಕ್ಸಿಲಿ ಹಾಕಿ ಸ್ವಲ್ಪ ಏಲಕ್ಕಿ ಹಾಕಿ ಅದನ್ನು ಮ್ಯಾಂಗೋ ಪ್ಯೂರಿ ಮಾಡ್ಕೊಂಡು ಇಟ್ಕೊಳ್ಬೇಕು. ಅಂದರೆ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು. ಇವಾಗ ಸ್ಲೈಸಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ 3 ಏಲಕ್ಕಿ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಳ್ತೀನಿ. ಫಸ್ಟು ಹಾಲನ್ನು ಮಾಡಿ ಆದ ನಂತರ ಇದನ್ನು ಆರೋ ತನಕ ನಾವು ಇದನ್ನೆಲ್ಲ ಮಾಡ್ಕೊಳ್ಬೋದು. ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಬಿಟ್ಟು ಮಾಡ್ಕೊಳ್ಬೋದು. ಇವಾಗ ನೋಡಿ ಕನ್ಸಿಸ್ಟೆನ್ಸಿ ಆರಿದ್ಮೇಲೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ನಾನು ಆ ಕನ್ಸಿಸ್ಟೆನ್ಸಿಲಿ ಆಫ್ ಮಾಡಿದ್ದೆ. ಇವಾಗ ಗಟ್ಟಿಯಾಗಿದೆ, ಕರೆಕ್ಟಾಗಿದೆ. ಇವಾಗ ನಾವು ಮ್ಯಾಂಗೋ ಪ್ಯೂರಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಇಲ್ಲಿಗೆ ಮಿಕ್ಸ್ ಮಾಡಬೇಕು. ಇದನ್ನು ಹಾಲು ಫುಲ್ ತಣ್ಣಗಾದ ನಂತರ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಬಿಸಿ ಇದ್ದಾಗ ಮಿಕ್ಸ್ ಮಾಡಬಾರ್ದು, ಅದು ಫುಲ್ಲು ತಣ್ಣಗಾದ ನಂತರ ನಾವು ಇದನ್ನು ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಐಸ್ ಕ್ರೀಮ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮ್ಯಾಂಗೋ ಸೀಸನ್ ಮುಗಿಯೋಷ್ಟರಲ್ಲಿ ಒಂದ್ಸಲ ಟ್ರೈ ಮಾಡಿ. ಇದೇನು ಮಾಡಲಿಕ್ಕೆ ಕಷ್ಟವೂ ಅಲ್ಲ, ಹಾಗಾಗಿ ಮಾಡ್ಕೊಳ್ಬೋದು ಮನೇಲಿ ಈಸಿಯಾಗಿ. ಮಕ್ಕಳಿರೋ ಮನೇಲಿ ಮಾಡ್ಕೊಳ್ಳೋದು ಬೆಸ್ಟು ಅಂತ ಹೇಳ್ತೀನಿ. ಅದಾದ ನಂತರ ಫುಲ್ ಆರಿ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಈ ಥರ ಕಲರ್ ಬರುತ್ತೆ. ಅದನ್ನು ಒಂದು ಏರ್ಟೈಟ್ ಕಂಟೈನರ್ ಅಥವಾ ಸ್ಟೀಲ್ ಬಾಕ್ಸಿಗೆ ಹಾಕಿ ಗಾಳಿ ಹೋಗದೆ ಇರೋ ಥರ ನೀಟಾಗಿ ಮುಚ್ಚಿ ಒಂದು 3 ಗಂಟೆ ಟೈಮು ಫ್ರೀಸರಲ್ಲಿ ಇಡಬೇಕು. ಇವಾಗ ನಾನು ಫ್ರೀಸರಲ್ಲಿ ಇಡ್ತಾ ಇದ್ದೀನಿ. ಆನಂತರ 3 ಗಂಟೆ ಟೈಮ್ ಆದಮೇಲೆ ತಿರ್ಗಿ ಅದನ್ನು ತೆಗೆದು ಮತ್ತೆ ಅದನ್ನು ಗ್ರೈಂಡ್ ಮಾಡಿ, ಅಂದರೆ ಮತ್ತೆ ಒಂದು 5 ನಿಮಿಷ ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಇವಾಗ 3 ಗಂಟೆ ಆದಮೇಲೆ ನಾನು ಇದನ್ನು ತೆಗಿತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಐಸ್ ಕ್ರೀಮ್ಗಳು ತುಂಬ ಸಾಫ್ಟಾಗಿ ಬರುತ್ತೆ. ಮತ್ತು ಅದನ್ನು ಹಾಕ್ಬಿಟ್ಟು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕಾರ್ನ್ಫ್ಲೋರ್ ಏನಕ್ಕೆ ಹಾಕಬೇಕು ಅಂದರೆ ಹಾಲು ಹಾಕಿರ್ತೀವಲ್ಲ, ಅದು ಸ್ವಲ್ಪ ಗಟ್ಟಿ ಆಗಲಿ, ಅಂದರೆ ಕುದಿಸಿದಾಗ ಅದು ಗಟ್ಟಿ ಕನ್ಸಿಸ್ಟೆನ್ಸಿ ಬರಲಿ ಅಂತ ಹೇಳ್ಬಿಟ್ಟು ನಾವು ಹಾಕೋವಂಥದ್ದು. ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಥರ ಐಸ್ ಕೋನ್ಸ್ ಇರುತ್ತಲ್ಲ, ಐಸ್ ಕ್ರೀಮ್ದು ಕೋನ್ಸು, ಅಲ್ಲಿಗೆ ಹಾಕ್ಕೊಳ್ಳೋದು. ಐಸ್ ಕ್ರೀಮ್ದು ಕೋನ್ಸ್ ಇಲ್ಲ ಅಂದರೆ ಲೋಟ ಕೂಡ ಹಾಕ್ಕೊಳ್ಬೋದು. ಯಾವುದು ಚಿಕ್ಕ ಲೋಟ, ಕಾಫಿ ಲೋಟಗಳಿರ್ತಾವಲ್ಲ, ಆ ಥರ ಕಾಫಿ ಲೋಟಗಳಿಗೂ ಕೂಡ ಹಾಕ್ಕೊಳ್ಬೋದು. ಈ ಥರ ಕೋನ್ಸೇ ಬೇಕು ಅಂತ ಏನಿಲ್ಲ. ಮನೇಲಿ ಯಾವುದು ಚಿಕ್ಕ ಲೋಟಗಳಿರ್ತವೆ, ನಾನಿಲ್ಲಿ ಸ್ಟೀಲ್ ಲೋಟಕ್ಕೆ ಹಾಕ್ತಾಯಿದ್ದೀನಿ. ಸ್ಟೀಲ್ ಲೋಟಕ್ಕೆ ಹಾಕ್ಬಿಟ್ಟು ಈ ಥರ ನಾವು ಬಿದ್ರ ಕಡ್ಡಿಗಳು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಐಸ್ ಕ್ರೀಮ್ ಸ್ಟಿಕ್ಸೇ ಸಿಗುತ್ತೆ. ಅದಿಲ್ಲ ಅಂದರೆ ಈ ಥರ ಬಿದ್ರ ಕಡ್ಡಿಗಳಿರ್ತಾವಲ್ಲ, ಅದನ್ನು ಕೂಡ ಕಟ್ ಮಾಡಿ ಈ ಥರ ನೆಟ್ಟಿಗೆ ಇಟ್ಟರೆ ಅದು ನೆಟ್ಟಾಗಿ ನಿಂತ್ಕೊಳ್ಳುತ್ತೆ. ನಾನು ಮತ್ತೆ ಇನ್ನು ಉಳಿದಿರೋದನ್ನು ಮತ್ತೆ ಅದನ್ನು ಮಾಡಿ ಗ್ರೈಂಡ್ ಮಾಡಿ ಮತ್ತೆ ದೊಡ್ಡ ಒಂದು ಬಾಕ್ಸಿಗೆ ಹಾಕಿ ಇಡ್ತಾ ಇದ್ದೀನಿ. ಇದನ್ನು ಒಂದು 8 ರಿಂದ 10 ಗಂಟೆಗಳ ಕಾಲ ಫ್ರೀಸರಲ್ಲಿ ಇಡಬೇಕು. ಇವಾಗ ಎಲ್ಲ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಇವಾಗ ಫ್ರೀಸರಲ್ಲಿ ಇಡಲಿಕ್ಕೆ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಇಟ್ಟಿದ್ದೀನಿ. ಒಂದು 10 ಗಂಟೆ ಟೈಮು ಇಡಬೇಕು. ಇದನ್ನು ನಾನು ರಾತ್ರಿ ಇಟ್ಟಿದ್ದೆ. ನಂತರ ಇದನ್ನು ನಾನು ನಾಳೆಗೆ ತೆಗಿತಾ ಇದ್ದೀನಿ. ತೆಗೆದ ತಕ್ಷಣ ಅದು ಬರಲ್ಲ ಐಸ್ ಕ್ರೀಮ್ಗಳು. ಒಂದು 20 ಸೆಕೆಂಡ್ ಆದರೂ ಅದನ್ನು ನೀರಲ್ಲಿ ಇಟ್ಕೊಳ್ಬೇಕು. ಒಂದು 20 ಸೆಕೆಂಡು ನೀರಲ್ಲಿ ತಣ್ಣೀರಲ್ಲಿ ಇಡ್ತಾ ಇದ್ದೀನಿ. ಇಟ್ಟು ಆದಮೇಲೆ ಒಂದು 20 ಸೆಕೆಂಡ್ ಆದಮೇಲೆ ಅದನ್ನು ತೆಗೆದ್ರೆ ನೀಟಾಗಿ ಬರ್ತವೆ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬರ್ತಾ ಇದ್ದಾವೆ ಅಂತ. ಇದನ್ನು ಮಾಡಲಿಕ್ಕೆ ಏನು ಐಸ್ ಕ್ರೀಮ್ ಕೋನ್ಸೇ ಬೇಕು ಅಂತ ಏನಿಲ್ಲ. ಈ ಥರ ಚಿಕ್ಕ ಚಿಕ್ಕ ಲೋಟಗಳನ್ನ ಯೂಸ್ ಮಾಡ್ಕೊಂಡು ಕೂಡ ನಮ್ಗೆ ಬೇಕಾದಂಥ ಶೇಪ್ಗಳಲ್ಲಿ ನಾವು ಐಸ್ ಕ್ರೀಮ್ನ ಮಾಡ್ಕೊಳ್ಬೋದು.
ಇದನ್ನು ಕುಲ್ಫಿ ಅಂತನಾದರೂ ಹೇಳ್ಬೋದು, ಅಥವಾ ಐಸ್ ಕ್ರೀಮ್ ಅಂತನಾದರೂ ಹೇಳ್ಬೋದು, ಮ್ಯಾಂಗೋ ಕುಲ್ಫಿ ಅಂತನಾದರೂ ಹೇಳ್ಬೋದು. ಯಾವ ಶೇಪಲ್ಲಿ ಬೇಕೋ ಆ ಶೇಪ್ಗೆ ಹಾಕ್ಕೊಂಡು ನಾವು ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದ್ದಾವೆ ಅಂತ. ಇದನ್ನು ಅಷ್ಟೇ ಒಂದು 20 ಸೆಕೆಂಡ್ ನೀರಲ್ಲಿಟ್ಟು ನಾನು ತೆಗಿತಾ ಇದ್ದೀನಿ. ಇದನ್ನು ದೊಡ್ಡ ಲೋಟಕ್ಕೆ ಹಾಕಿಟ್ಟಿದ್ದೆ, ಅಂದರೆ ದಪ್ಪದಾಗಿ ಬರಲಿ ಅಂತ. ಇದನ್ನು ನಾನು ಕಟ್ ಮಾಡಿ ಕೂಡ 2 ಮಾಡ್ಕೊಳ್ತಾ ಇದ್ದೀನಿ. 4 ಕಡ್ಡಿ ಹಾಕ್ಬಿಟ್ಟು 4 ಕೂಡ ಮಾಡ್ಕೊಳ್ಬೋದು. ಇದು ಬಾಕ್ಸಲ್ಲಿ ಇತ್ತಲ್ಲ, ಅದು ಕ್ರೀಮ್ ಥರ ಇದೆ. ಅದನ್ನು ಕೂಡ ನಾವು ಈ ಥರ ಹಾಕ್ಕೊಂಡು ಕೂಡ ತಿನ್ಬೋದು. ಈ ಥರ ಐಸ್ ಕ್ರೀಮು ತುಂಬಾ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you for watching.